ಯವ್ವ ಯಾಕೆ ಬೇ ಒಂದ ತಾಟ್ನಾಗ ಇಬ್ಬರಿಗೂ ಒಂದ ರೊಟ್ಟಿ ಹಚ್ಚಿಡಿ. ನನಗೆ ಬ್ಯಾರೆ ತಾಟ್ನಾಗ ಹಚ್ಕೊಂಡು ನಂಗೆ ಒಂದು ಜೋಡಿ ತಿನ್ನಕ್ಕೆ ಆಗುದಿಲ್ಲವ. ಇವ ಕೈಯ ತಗೊಳಲ್ಲ ಸ್ವಚ್ಛಗೆ ಸುಮ್ಮ ತಿಂತಾರ ಬೇಕೋ ಏನು ಅದಕ್ಕೆ. ಅವನ ಕೈ ತೊಳಿಸಿ ಬಿಲ್ಲೆ ಬತ್ತಲ ಕೈ ತೊಳಿಸಿ ನಾನು ಉಣ್ಣಕ್ಕೆ ಹಚ್ಚಿ ಕುಂತಾನ ಅವಾಗ ಬಂದಿದ್ದಿ. ಮತ್ತೆ ಒಂದು ರೊಟ್ಟಿ ಐತಿ ಏನು ಮಾಡಲಿ ನಾನು ಅದು ನಿನ್ನೆ ರೊಟ್ಟಿ ತಂಗಡಿ ರೊಟ್ಟಿ ಇತ್ತಟ ಪಲ್ಯ ಹೋಗಿ ಅಲ್ಲಿ ಸೈತಕ್ಕನ ಮನೆಯಾಗ ಇಸ್ಕೊಂಬನಿ. ಏನು ಮಾಡೋದು ನಂದು ಹಣೆ ಬರ ನೋಡಿಲಿ. ಗಂಜಿ ಗಿಟ್ಟನಿ ಗಂಜಿ ಕುದೀಲಿ ಗಂಜಿ ಮಾಡಿ ಇಟ್ಟಿದ್ದೇನೆ. ಏನು ಮಾಡೋದು ನಿಮ್ಮ ಅಪ್ಪ ದುಡಿದಿಲ್ಲ ದುಃಖ ಪಡಿದಿಲ್ಲ ಕುಡ್ಕೊಂತ ಅಡ್ಡಾಡ್ತಾನ ನೋಡು. ರಾತ್ರಿ ತಂಗಳ ಅನ್ನಿತ್ತು ಒಗ್ಗರಣೆ ಹಾಕಿಟ್ಟೇನಿ. ಅದು ಸೈತಕ್ಕನಂತಲ್ಲಿ ಹೋಗಿ ಒಂದು ಟೊಮೆಟೊ ಅನ್ನಿಸ್ಕೊಂಬಂದು ನನ್ನ ಹಣೆ ಬರ ಏನು ಮಾಡ್ತಿ. ಮ್ಯಾಳಿಗೆಲ್ಲ ದಬ 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 ಮಳಿ ಆಗತ್ತತಿ ಸೂರಾಕತ್ತತಿ ತಿನ್ನಕ್ಕೆ ಕೂಳಿಲ್ಲ. ಮಕ್ಳು ಮರಿ ನೋಡ್ರ ಹಾಕೊಳಕ ಚಂದಾಗಿ ಅರಿದಿಲ್ಲ. ಇಂಥ ಗಂಡನ ಕಟ್ಕೊಂಡ ನನ್ನ ಜೀವನ ಆಗೈತಿ. ಬರ್ಲಿ ಇವತ್ತ ಬರ್ಲಿ ತಿಮ್ಮನ್ನ ಮಾಡ್ತಾನ ತಿಮ್ಮ್ಯಾನ. ಶಾರಿ ಏನು ಮಾಡಿ ಇಲ್ಲಿ ತಿನ್ನಕ್ಕೆ ಹೊಟ್ಟು ನೋಡಿ ಹಸ್ತತಿ. ಬಾ 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 ಏನು ಬೇಕು ಬಾ ಇಲ್ಲಿ ಎಲ್ಲ ಐತಿ ಬಾ. ಏನು ಮಾಡಿಲ್ಲ ಅಂತ ತಿನ್ನಕ್ಕೆ? ಪಲಾವ್ ಮಾಡೇನಿ ಮತ್ತು ಜೋಳದ ಹಿಟ್ಟಿನ ನುಚ್ಚು ಮಾಡೇನಿ. ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಸಬ್ಬಸ್ಗೆ ಪಲ್ಯ ಮಾಡಿ ಹೆಸರು ಕೋಸಂಬರಿ ಮಾಡಿ ದೋಸೆ ಮಾಡಿ ಇಡ್ಲಿ ಮಾಡಿ ಪಡ್ಡು ಮಾಡಿ ಎಲ್ಲ ಮಾಡಿ ನೋಡಿಪ್ಪ. ನಿಂಗೆ ಏನೇನು ಬೇಕು ಅದನ್ನೆಲ್ಲ ತಿನ್ನು. ಹುಡುಗರು ರೊಟ್ಟಿ ತಿನ್ನತ್ತವ ಈಗ ಮತ್ತು ಸಬ್ಬಸ್ಗೆ ಪಲ್ಯ ಹಚ್ಕೊಂಡು ಅಲ್ಲಿ ನೋಡಿ ಪಲಾವ್ ಇಟ್ಟಾನ. ಜೋಳದ ಹಿಟ್ಟು ನುಚ್ಚು ಮಾಡಾಕಿಟ್ಟೇನೆ ಗುಂಡಿದಾಗ. ನನಗರ ನುಚ್ಚು ಕುಡಿದ್ರೆ ಅನ್ನ ಉಣ್ಣೆ ಅಂದ್ರೆ ಭಾಳ ದಪ್ಪಕ್ಕೇನಿ. ನಾವು ಬಿಟ್ಟು ಡಯಟ್ ಮಾಡಕತ್ತೇನೆ ದೊಡ್ಡ ಡಯಟ್ಟು ಅದಕ್ಕೆ ಅನ್ನ ಉಣ್ಣೋದಿಲ್ಲ ನುಚ್ಚು ಕುಡಿತೇನೆ. ಮತ್ತು ನನಗೆ ಬುತ್ತಿ ಕಟ್ಕೊಂಡೆ ಒಂದು ಬುಗ ನುಚ್ಚು ಆಮೇಲೆ ಸೌಂತಿಕಾಯಿ ಗಜರಿ ಎಲ್ಲ ಕಟ್ಕೊಂಡು ಬುತ್ತಿ ಕಟ್ಕೊಂಡೆ ನಾನು. ರಾಗಿ ದೋಸೆ ಮಾಡ್ಕೊಂಡೆ. ನಿನಗೆ ನೋಡಿ ಏನೇನು ಬೇಕು ಹಚ್ಕೊಡ್ಲೇನ? ಇಷ್ಟೆಲ್ಲ ಮಾಡಿನ ಲಘು ಹತ್ತ ಕೇಳಕತ್ತಿಯಲ್ಲ ಅತ್ತ ಅಷ್ಟೊಂದು ತಡೀರಿ. ಪಗಾರ ಎಷ್ಟು ತಗೊಂಡ್ರಿ ಏನು ಹೇಳಿಲ್ಲ. ಕೆಲ್ಸಕ್ಕೆ ಹೋಗಿದ್ರಲ್ಲ ಪಗಾರ ಎಷ್ಟು ತಂದ್ರಿ? ಯಾಕ ಹಂಗೆ ಕೇಳಕತ್ತಿ ಶಾರಿ? ಮತ್ತೆ ನಾನು ದಿನಗೂಲಿ ಹಂಗ ಹೊಲಕೊಂಟೇನೆ. ಈಗೇನು ಮೆಣಸಿನ್ಕಾಯಿ ಸೀಸನ್ ಐತಪ್ಪ 200 ರೂಪಾಯಿ ಕೊಡ್ತಾರೆ. ಮತ್ತು ಮಧ್ಯಾಹ್ನ 40 ಒಂದು 50 ರೂಪಾಯಿ ಕೊಡ್ತಾರೆ. 200 ರೂಪಾಯಿ 10 ದಿನಕ್ಕೆ ಮನೆ ಸಂತ ಆತತಿ ನಡೆಸ್ತೀನಿ. ಮತ್ತು ನೀವೇನು ಅಂತೀರಿ ಸೌಕರ? ಎಲ್ಲಿ ಹೋಗ್ಲಿ ಅಲ್ಲಿ ಇಲ್ಲಿ ಅಡ್ಡಾಡತಾನೆ. ಎಲ್ಲೂ ಯಾರು ಕೆಲಸ ಕೊಡಕತ್ತಿಲ್ಲ. ಏನು ಮಾಡಲಿ ನಾನಾರ ನನ್ನ ಬಾಳೆನ ಹಿಂಗೆ ಆಗೈತಿ. ನಿನ್ನ ಕಡೆ ಅನಿಸ್ಕೊಡೋದು ನೀ ಅನ್ನ ಹಾಕಿದ್ದೀನಿ ಅನಿಸ್ಕೊಳಕದನ ನೋಡ್ರಿ ನನ್ನ ಜೋಡಿ ಮೆಣಸಿನ್ಕಾಯಿ ಯಾಕೆ ನೋಡ್ರಿ ಅನ್ನ ಐತೆ ನೋಡ್ರಲ್ದ ತಂಗಳನ್ನ ಒಗ್ಗರಣೆ ಹಾಕಿಟ್ಟನು ತಿನ್ರಿ. ತಿಂದು ಕಸ ನಡ್ರಿ. ಮತ್ತು ನೀ ಇಷ್ಟೆಲ್ಲ ಹೇಳಿದ್ ಮಾಡಿಲ್ಲನ? ಆಯ್ ನೀನು ಹೇಗೆ ಜಡಗ್ಲಿ ನೀನು ಬಕ್ಕ ಬಾರ್ಲೆ ಬೀಳಿ ನೀನು ಸಿಕ್ಕಲಿ ಬೇಸಿಲಿ ಏನು ಮನುಷ್ಯ ಆದಿಯೋ ದನಗಿನ ಆದಿಯೋ. ಮನೆಯಾಗ ತುತ್ತುಗಳು ಮಾಡೇನಂದ್ರೆ ರೇಷನ್ ಇಲ್ಲ. ನಿನ್ನೆ ಅಲ್ಲೇ ನೀಲಕ್ಕನ ಮನ್ಯಾಗ ಹೋಗಿ ಒಂದಿಟ ಜೋಳದ ಇಟ್ಟಿಸ್ಕೊಂಬಂದಿದ್ನಿ. ಹುಡುಗರು ನೋಡೋಕ್ಕಾಗದ ನನ್ನ ಕರ್ಮಾನ. ಏನು ಮಾಡ್ದೆ ಜೋಳದ ಇಟ್ಟು ಒಂದಿಟ್ಟು ಕೊಟ್ಟಿದ್ಲಕ್ಕಿನು ಒಂದು 10 ರೊಟ್ಟಿ ಆಗೋಟ್ಟು ನಿನ್ನೆ ರೊಟ್ಟಿ ಮಾಡಿಕೊಂಡು ಆಟ ಇದನ್ನ ಏನಿದು ಇದು ಹೆಸರು ಬ್ಯಾಳಿ ರೇಷನ್ದಾಗ ಕೊಟ್ಟದ್ದು ಅವ ಹೆಸರು ಬ್ಯಾಳಿ ತೊಗೊಂಡು ಅಟ ಪಲ್ಯ ಮಾಡ್ಕೊಂಡು ಪಲ್ಯ ಬ್ಯಾಳಿ ತಾಳಿಸಿ ಅದ ನಿನ್ನೆ ಆತು. ಒಂದು ರೊಟ್ಟಿ ಉದಿತ್ತು. ನನ್ನ ಮಕ್ಕಳು ರೊಟ್ಟಿ ಬೇಕಂತ ಹೇಳಕತ್. ನಿನ್ನ ಮಗ ತಂಗಡ ರೊಟ್ಟಿ ಇತ್ತು ಅದು ಅದನ್ನು ಒಂದು ಅರ್ಬ್ಯಾಗ ಸುತ್ತಿಟ್ಟಿನಂತ ಮೆತ್ತಗೆ ಇತ್ತು. ಅಲ್ಲಿ ಹೋಗಿ ಸೈತಕ್ಕನಂತೇಳಿ ಸಬ್ಬಸ್ಗೆ ಪಲ್ಯ ಹೆಚ್ಕೊಂಬಂದು ರೊಟ್ಟಿ ಹೆಚ್ಚಿಕೊಟ್ಟನಿ. ನಿನ್ನೆ ತಂಗಳ ಅನ್ನ ಇತ್ತು ನೋಡು ಅಷ್ಟೇ. ಅದು ಅಕ್ಕಿ ಖಾಲಿ ರೇಷನ್ ಅಕ್ಕಿನೂ ಖಾಲಿ. ಅದು ನಾಳೆ ಮಾಡೇನಂದ್ರೆ ಏನೂ ಇಲ್ಲ. ಅದಕ್ಕೆ ಸಂಜೆ ಮುಂದೆ ಮತ್ತೆ ಹುಡುಗರು ಹೊಟ್ಟೆ ಹೆಚ್ಚಿತ್ತಲ್ಲ ನಾ ಹೊಲಕ್ಕೆ ಹೋದ್ನಿ ಅಂದ್ರೆ ಬಿಕ್ಕೊಂಡು ಮತ್ತೆ ಅವಕ್ಕೆ ಬೇಡನ. ಅದಕ್ಕೆ ಅವಕ್ಕೆ ಜೋಳದ ಗಂಜಿ ಬಿಡಕತ್ತಾನ. ನುಚ್ಚು ಮಾಡಿ ಇಟ್ನಿ ಅಂದ್ರೆ ಹಾಲು ಹಾಕೊಂಡಾರ ಉಂತಾವ. ಹಾಲು ಉಪ್ಪು ಹಾಕೊಂಡು ನುಚ್ಚು ಉಂತಾವ. ಮತ್ತೇನು ಮಾಡೋದಿನ ಅದಕ್ಕೆ ಈಗ ರೊಟ್ಟಿ ತಿಂತಾವ. ಮತ್ತು ಮದ್ದಿನ ಕಂದ್ರೆ ಅದು ಒಗ್ಗರಣೆನ ಹಳಿಸಿ ಇದಾಕತಿ ಜಿಗಿ ಜಿಗಿ ಅಂತೈತಿ. ಏನು ಮಾಡ್ದೆ ನಿನ್ನಂತ ಕಟ್ಕೊಂಡು ಈ ತಿಮ್ಮ್ಯಾನ ಎಲ್ಲಿಂದ ತಂದು ತಮ್ಮಪ್ಪ ಗಂಟು ಹಾಕಿದವ ನಮ್ಮ ಅಪ್ಪ. ಸಾಕಾಗೋಯ್ತು ನನಗರ ಹವೆ ಬರ ಒದರಿ ಈ ಶಾರಿ ಗಂಟ್ಲು ಅನ್ನೋದು ಹಾಳಾಗಿ ನಿಸತ್ತಾಗಿ ಹೋಗ್ಬಿಟ್ಟತ್ತ. ಅಯ್ಯ ನೀ ಏನು ಹೆಣ್ಣು ಏನು ಹೆಮ್ಮಾರಿವು ಮನೆಗೆ ಗಂಡ ಬಂದ ನಾನು ನೆಟ್ಟಗೆ ಉಣ್ಣಾ ಕೊಡ್ಬೇಕು ತಿನ್ನಾ ಕೊಡ್ಬೇಕು ಅನ್ನೋದಿಲ್ಲ. ನಿಂದ ಕೇಳಿದ್ನು ನಾವು ಭಾಷಣ 1 ದಿನ ಗಂಡಗೆ ಬರ್ರಿ ಕುಂಡ್ರಿ ಊಟ ಮಾಡ್ರಿ ಅಂದೇನ? ಅಯ್ಯೋ ಯಜಮಾನ್ರೆ ತಪ್ಪಾತ್ರಿ. ಬರ್ರಿ ಕುಂದ್ರಿ ಯಜಮಾನ್ರ. ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಅಂತೇಕೆ ಸರ್ ಎಲ್ಲ ಹಾಸಿ ಕುಂಡ್ರಸ್ತ ನಿಮ್ಮನ್ನ. ಬರ್ರಿ ಕುಂದ್ರಿ ಬರ್ರಿ. ಭಾಳ ಇದನ್ನ ಅವಮಾನ ಮಾಡಕತ್ತೀನಿ ನಿಂಗೆ ಶಾರಿ. ನೋಡ ಕೆಲಸ ದೊಡ್ಡದು ಹುಡುಕೆ ಹೆಂಗೆ ಇರ್ತಾನೆ ನೋಡಂತೆ. ನೀ ಮುಂದೆ ಟಾಪಾಗಿ ಬರೋಕೆನಾ ತಿಮ್ಮಪ್ಪ ಅಂದ್ರೆ ಏನಂತ ತಿಳ್ಕೊಂಡಿನಿ. ಟಾಪಾಗಿ ಬರೋ ತಿರುಪತಿ ತಿಮ್ಮಪ್ಪನ. ತಿರುಪತಿ ತಿಮ್ಮಪ್ಪ ತಿರುಪತಿಯಾಗಿರ್ತಾನ. ನೀವು ಇಲ್ಲಿ ತಿಮ್ಮ್ಯಾ ನೀವು ತಿರುಪತಿ ತಿಮ್ಮಪ್ಪ ಹೋಲಿಸ್ಕೋಬೇಡ್ರಿ. ದೇವ್ರದು ದೇವ್ರಿಗೆ ಕೈ ಮುಗಿದು ಪೂಜಾರ ಮಾಡ್ಯಾರನ ಒಂದಿನ. ಅದ ತಿಮ್ಮಪ್ಪಗನ ಒಂದಿನ ದೀಪ ಹಚ್ಚಿದಾರನ. ಮಾಡೋದು ಬೇಡ ತಿನ್ನೋದು ಹೇಳ್ರಿ. ಗಡತ್ತಾಗಿ ತೆಲ್ಲಿಂದಾರ ತಂದು ದುಡ್ಡು ಹಾಕ್ತಾಳು. ಅದಕ್ಕೆ ಕುಂತಿದ್ರಿ. ಅಲ್ಲ ನಾ ದುಡಿಯಕ್ಕೆ ಹೋಗಿದ್ರೆ ಏನಾಯ್ತು? ನೀವು ಹೋಗಿದೆಯಲ್ಲ ಅದ ಪಗಾರ ಬಂದಿರ್ತತಿ. ಅದ್ರಾಗ ರೇಷನ್ ತೊಗೊಂಬರ್ಬೇಕಲ್ಲ. ರೇಷನ್ ತೊಗೊಂಬಂದು ಮಾಡ್ಬೇಕಲ್ಲ ಸಂತಿ. ಸುಮ್ಕೊಂಡ್ರಿ ತಿಮ್ಮೆ ತಲೆ ಕೆಡಿಸ್ಬೇಡ. ಯಜ್ಞ ಅಂದ್ರೆ ಮತ್ತೆ ನೀನು ಯಜ್ಞ ಹೊಡಿತಾನೀಗ. ಬಾಲೆ ಹೊಡಿ ಬಾ. 4 ಮಂದಿ ಕರಿತ ನಾನು ಗಂಡು ಉಣ್ಣಾಕ್ ಬಂದ್ರೆ ಬೇಕಂದ್ಲೆ ಬಿಟ್ಟಿ ಮಾತಾಡ್ತಾಳ. ಏನು ಮಾಡೋದು ಹೇಳಂತ ಕೇಳ್ತ ನಾನು. ಸುಮ್ಮಿದ್ದಂಗೆ ಭಾಳ ಮಾಡಕತ್ತೆ. ಯಜ್ಞ ಅಂದ್ರೆ ನೋಡಿಗ ಏನು 4 ಮಂದಿ ಕರಿತಿ ಕರಿ 4 ಮಂದಿ ಮನ್ಯಾಗ ತಿನ್ನಾಕ ಕೂಳಿಲ್ಲ. ಬೀದಿ ಸುತ್ತಾನು. ರಾತ್ರಿ ಆದ್ರೆ ಸಾಲ ಮಾಡಿ ಕುಡಿಯಾಕತ್ತಾನು. ಕುಡಿದ ಸಾಲ ಮಾಡ್ದ ಏನಾಯ್ತು ನನ್ನ ಹಣೆ ಬರ. ನಿನ್ನ ಕಟ್ಕೊಂಡು 2 ಮಕ್ಳ ಕಟ್ಕೊಂಡು ಹೆಂಗೆ ಇರ್ಲಿ ನಾ
ತಿನ್ನಕ ಮಂದಿ ಮನಿ ಮಕ್ಳು ಏನಾರ ಬೇಕಂದ್ರ ಮಂದಿ ಮನಿ ಎಲ್ಲಿದಾಗೈತ್ನ ನನ್ನ ಬಾಳೆ ಇಂಥದಾಗೈತೆ ಮಂದಿ ಮನಿ ಭಿಕ್ಷೆ ಬೇಡ ತಿನ್ನೋದು ಚಲೋ ಅದ ಮನಿ ಭಿಕ್ಷೆ ಯಾರ ಬೇಡ್ರ ತಂದು ಸಂಜಿಕರ ಹಾಕ್ತಿ ಹಸಿದರ ಹಾಕೋರು ಎಂತದ್ರ ಹಾಕೋರು ಅದನ್ನಾರ ಮಾಡಿ ಕೆಲಸ. ಶಾರಿ ಎದ್ದು ಬಂದ್ರಿ ಹೊಡಿತಾನೀಗ. ಯವ್ವ ಎದಕ್ ಬಡ್ದಾಡ್ತಾರ ಬೇ ಯವ್ವ ಇದನ್ನ ಕೊಟ್ಬಿಡು ಅಪ್ಪಗ ನಾವು ಉಪವಾಸ ಇರ್ತೇವ ಅನ್ನೋಚ್ ಕುಡಿತೇವ ತಗೋ ಹಾಲು ಹಾಕೊಂಡು. ನೋಡ್ದನ ಗೆದ್ನಂದ 3 ಮೇಲೆ ಜಿಗಿತಿಗೆ. ಶಾರಿ ಗಂಡ ನಿಂಗೆ ಅಂಜಿಸ್ಕೋದಲ್ಲ ಅಂಜಿಸತಿ ನೋಡ. ನಾ ಏನಾರ ಬೇಡ ಕೇಳಿನ ಹೊಟ್ಟೆ ಕುಳಿ ಕೇಳೀನಿ ಯಾಕ ಇದ ಒಗ್ಗರಣೆ ಏನಾಯ್ತು ತಿನ್ಬಾ ಅಂತ ಕರಿಬೇಕು. ಅಲ್ಲೇ ಮುಂದೆ ಕಾಣುವಾಗ ಬಿಗ್ದನ ಮತ್ತ ಏನ್ ಮಾಡಿ ಶಾರಿ ತಿನ್ನಕ್ಕೇನು ಮಾಡಿ ತಂದಿ ನೋಡಿ ತಿಮ್ಯ ಮತ್ತೆಲ್ಲ ಮಾಡಿ ಮುಂದೆ ಇಟ್ಟಿರ್ತಾನೆ ತಿಮ್ಯಾನ ಮುಂದೆ ತಿಮ್ಯ ಗಬ ಗಬ ತಿಂದ ಊರೆಲ್ಲ ಪನ ಕಟ್ಟಿ ಬರ್ತಾನ. ನೀ ಹಿಂಗ ಮಾಡಿ ನನ್ನ ಮಾನ ಮರ್ಯಾದೆಗೆ ಗಂಡ ಬಂದಿಟ್ಟು ಕಿಮ್ಮತ್ ಕೊಡ್ತೇನೆ ಊರ್ ಶಾರಿ. ಹಾಂ ನನ್ನ ತಿಮ್ಮೆ ಅಂತಿನ್ಲಿ ಎಷ್ಟು ಚಂದ ನಮ್ಮಪ್ಪ ನಮ್ಮವ್ವ ತಿಮ್ಮಪ್ಪ ಅಂತ ಹೆಸರಿಟ್ಟಾರ. ನೀ ನೋಡು ತಿಮ್ಯ ಅಂತ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ತಿಳಿತೀನಿ ನೀನು. ಹೊರಗೆ ನನಗೆ ಹೋದ್ರೆ ಏನ ತಿಮ್ಮ ನನ್ನ ಹಿಂದಿ ಮಾತಿರ್ತಾರೆ ತಿಮ್ಯ ಅಂತ ಅಂತೇಳಿ ನನಗೆ ಎಷ್ಟು ಅವಮಾನ ಮಾಡ್ತಾರೆ ಗೊತ್ತೈತೇನ. ನಿನ್ನ ಮಾತಾಡೋದನ್ನ ಇಲ್ಲಿ ಕಿಟಕಿಯಾಗ ಆಜು ಬಾಜು ಜನ ಎಲ್ಲ ಕೇಸ್ಕೊಂಡಿರ್ತಾರೆ. ನಮ್ಮ ದೊಡ್ಡದು RCC ಮನೇನ. ಹಾಂ ನಿನ್ನ ಮಾತು ಊರೆಲ್ಲ ಕೇಸ್ಕೊಂಡಿರ್ತೈತಿ. ನನ್ನ ಮಾನ ಮರ್ಯಾದೆ ಹೊರಗೆ ಗಂಡಸ್ರ ಮುಂದೆ ಮುಖ ತೋರಿಸ್ದಂಗಾಗಿತ್ತು ನನಗೆ. ಇನ್ನು ಮನೆಗೆ ಬರೋದಿಲ್ಲ ಏನು ಹಾಳು ಬಾಯಿ ಬೀಳ್ತಿ ಬೀಳ್ನಿ ನಾನು ಎಲ್ಲರೂ ಹಾಳು ಬಾಯಿ ಬೀಳ್ತಾನೆ. ನಾ ಮನೆಗೆ ಬರೋದಿಲ್ಲ ತಂಗಳ ನಾನು ಯಾಕೆ ದುಡ್ದು ರೊಕ್ಕ ಕೂಡಿಟ್ಕೋತಾರ ಏನು ನಿಮ್ಮ ತವ್ರ ಮನೆ ಕೊಟ್ಕೊಸತ್ತೇನ. ಒಂದು ಡಿಚ್ಚಿ ಒಂದು ಗುನ್ನ ನಿನ್ನ ಕಟ್ಕೊಂಡಾಗಿಂದ ನನ್ನ ತವ್ರ ಮನೆ ಕಡೆ ಬಾಗ್ಲ ಕಡೆ ಸುಳ್ದಿಲ್ಲ ನಾನು ಮತ್ತೆ ತವ್ರ ಮನೆ ಅಂತೇನ. ಬಂಗಾರ ಅಂತ 2 ಮಕ್ಕಳದಾವು ಅದನ್ನ ಹುಡುಗನ ಹೆಂಗ್ ಸಾಲಿ ಕಲಿಸ್ಬೇಕು ಹುಡುಗಿನ ಹೆಂಗ್ ಸಾಲಿ ಕಲಿಸ್ಬೇಕು ಅನ್ನೋದು ಯೋಚನೆ ಇಲ್ಲ ನಿನಗ. ಕುಡ್ಕೊಂತ ಕುಡಿಯಾಕ್ರ ಯಾವ ಲಂಟು ರೊಕ್ಕ ಕೊಡವ ನಿನಗ ಕುಡಿಯಕ್ಕೆ ಯಾವ ಕೊಡ್ತಾನ. ಶಾರಿ ನೋಡಿನ ಹೊಟ್ಟಿ ಬಾರ ಕವ ಅನ್ನಕತ್ತೈತಿ ಒಗ್ಗರಣೆ ಹಾಕ್ಲಿ. ಕಟ್ಕೆಟ್ ನಾಯಿ ಮನಿಗೆ ಬಂದು ಕೂತತಿ ಏನಾರ ಹಾಳ್ಬಾಯಿ ಬೀಳ ಅಲ್ಲೇ ಐತಿ ನುಚ್ಚು ಮತ್ತಿನ್ನೇನ ಒಗ್ಗರ್ನಿ ಅನ್ನ ಮಾಡಿ ಬಡ್ದು ನುಚ್ಚಿನ. ಯವ್ವ ಸರ್ಸು ಯಪ್ಪ ನೋಡು ಇಬ್ರು ಬಡ್ದಾಡ್ಬೇಡ್ರಿ ಏನ ರೊಟ್ಟಿ ತಿನ್ರಿ ಇಬ್ರು ಅರ್ಧ ಹರ್ಕೋರಿ. ರೊಟ್ಟಿ ತಿಂದ ಮತ್ತು ಇದು ಒಗ್ಗರ್ನಿ ಅನ್ನ ಐತಿ ಈಗ ತಿಂದು ಬಿಡ್ರಿಪ್ಪ ಮಧ್ಯಾಹ್ನ ಕಂದ್ರೆ ಹಳಸ್ತೈತಿ. ನಿನ್ನ ರಾತ್ರಿದದು ಅನ್ನ ಬಿಸಿಲು ಭಾಳ ಐತಲ್ಲ ಬಿಸಿಲಿನ ಜಳಕ ಹಳಸ್ತೈತಿ. ತಿಂದು ಒಂದೊಂದು ಗ್ಲಾಸ್ ನೀರು ಕುಡೀರಿ. ಮತ್ತು ಮಧ್ಯಾಹ್ನ ಆ ನುಚ್ಚು ಮಾಡಿಟ್ಟನಲ್ಲ ಅದ್ರಾಗ ಒಂದಿಟ್ಟು ಉಪ್ಪು ಹಾಲು ಹಾಕ್ಕೊಂಡು ಅಲ್ಲೇ ಒಂದಿಟ್ಟು ತುಪ್ಪ ಐತಿ ಒಂದು ಈಟು ಮನೆಯವ ಒಂದು 10 ರೂಪಾಯಿದು ಪ್ಯಾಕೆಟ್ ತಂದಿದ್ನಿ ಅಲ್ಲಿ ಇಟ್ಟಂತೆ ಬ್ಯಾಗ್ ಅದನ್ನೊಂದಿಟ್ಟು ಹಾಕ್ಕೊಂಡು ಗಟ ಕುಡಿದು ಬಿಡ್ರಿವ ನನ್ನ ಮಕ್ಳು ಏನು ಉಪ್ಪಟ್ಟು ಹಾಕೋರಿ ರುಚಿ ಹತ್ತಲಿಲ್ಲ ಅಂದ್ರೆ ನುಚ್ಚ ಏನ ನಾ ಹೇಳ್ತೇವತ್ತದಿಲ್ಲವ ಸರ್ಸು. ಹ್ಞೂ ಯವ್ವ ಮತ್ತು ತಮ್ಮಗ ಯಪ್ಪ ಸಮ್ಮು ನೋಡು ಮತ್ತು ನಿಮ್ಮ ಅಕ್ಕನ ಜೊತೆ ಬಡ್ದಾಡ್ಬೇಡಪ್ಪ ಏನಾರ ಬೇಕಂತದನ್ನ ಕಾಡ್ಬೇಡ ಅದಕ್ಕೆ ಏನು ಗೊತ್ತಾಗಲ್ಲ ಏನೋ ನಾ ಹೊಲಕ್ಕೆ ಹೋಗ್ಬರ್ಲ ನನ್ನ ಮಗನ ಹುಷಾರಾಗಿರ. ನಿಂಗೆ ನಾನು ಪಗಾರ ಬಾ ಅಂತ ಅಂದ್ರೆ ಒಂದು ಚಲೋದ ಚಂದ ನಂಗೆ ತರ್ತಾನೆಪ್ಪ ಹಂಗೆ ಹಾಕೊಳಂತೆ. ಬರ್ಲಿ ನನ್ನ ಮಕ್ಕಳ್ರೆ. ನಮಸ್ಕಾರ ರೀ ನನ್ನ ಮಗಳು ಸರಸು ಅಂದ್ರೆ ಸರಸ್ವತಿ ಅಂತ ನಾನು ಸರಸು ಅಂತ ಕರಿತೇನೆ. ನನ್ನ ಮಗ ಸಮೇದ್ ಸಮು ಅಂತ ನಾ ಕರಿತೇನೆ. ಹಂಗಿಟ್ಟಿದ್ದೇನೆ ನನ್ನ ಮಕ್ಕಳ ಹೆಸರನ್ನ. ನನಗೆ 2 ಮಕ್ಳು ಇರ್ತಾವ್ರಿ ಅಂದ್ರೆ ಸ್ವಲ್ಪ ದೊಡ್ಡ ಇರ್ತಾವ ತಿಳುವಳಿಕೆ ಅಂದ್ರೆ ಆಕಿ ನನ್ನ ಮಗಳು ಸರಸ್ವತಿ ಈಗ 6ನೇತೆ ಹೋಗ್ತಿರ್ತಾಳ ನನ್ನ ಮಗ 4ನೇತೆ ಹೋಗ್ತಾನ. 2 ವರ್ಷ ಫರಕ್ ಐತಿ. ನನ್ನ ಗಂಡ ತಿಮ್ಮಪ್ಪ ಹೋಗ ಬೀದಿ ಸುತ್ಕೊಂತ ಕುಡ್ಕೊಂತ ಮತ್ತೆ ಇನ್ನೇನು ಮಾಡೋದು ನಾನಾ ಶಾರ್ವರಿ ದುಡಿಬೇಕು. ಏನು ಮಾಡೋದು ದೊಡ್ಡ ಮನ್ಯಾಗ ಬೆಳೆದು ಲವ್ ಮಾಡಿ ಮದಿಗೇನ್ರಿ ಚಂದ ನೋಡಿ ನಮ್ಮಪ್ಪ ಹ್ಞೂ ಅನುಗುಡ್ದ ಮಾಡೇ ಕೊಟ್ಬಿಟ್ಟ ನನಗೂ ಕೋಯಿಕೆ ಹ್ಞೂ ಅನ್ಲಿಲ್ಲ ಹಾನ್ಲಿಲ್ಲ ನೋಡ್ರಿ ಜೋಳದ ನುಚ್ಚು ಕುಡಿಯೋ ಗತಿಗೈತಿ. ಒಬ್ಬೊಬ್ಬರು ಲವ್ ಮಾಡಿದಾರ ಜೀವನ ಎಂತ ಚಲೋ ಇರ್ತೈತ್ರಿ. ನಾನು ನೋಡ್ರಿ ಎಂಥ ಪರಿಸ್ಥಿತಿ ಬಂದೈತಿ ಜೋಳದ ನುಚ್ಚು ಕುಡಿಯೋದು ಅಂತ ಬರ ನಂದು ಏನು ಮಾಡ್ತಾರಿ ಬುಟ್ಟಿ ಹೊತ್ಕೊಂಡು ಹೊಲಕ್ಕೆ ಹೋಗ್ತಾನೆ ಕಳೆ ತೆಗಿಯಾಕ. ಸರಿತೇನ ಗಂಡನ ಒಂದಿಷ್ಟು ಕಿಮ್ಮತ್ತಿಲ್ಲ ನಿನಗ ಮ್ಯಾಲ ಬರಕತ್ತಿ ನೋಡು. ಸರದಿ ಚಲೋ ಇಲ್ಲ ಅಂದ್ರೆ ಸುಡು ಒಲಿ ಮೇಲೆ ನುಗ್ಗಿಸಕನ ಹುಡುಗರಟ್ಟ ಅದಾವ ಒಲಿ ನುಂದಿಸದನ ಅದು ಇನ್ನೆರಡು ಕುದಿಲ್ ನುಚ್ಚು ಕುದಿತಂದ್ರೆ ಒಲಿ ನುಂದಿಸಿ ನೋಡು. ಮತ್ತಿಲ್ಲ ಹಂಗೈತೆ ಅಂದ್ರೆ ಅದನ್ನ ನುಚ್ಚು ಹೊತ್ತು ಮತ್ತೆ ಮಕ್ಕಳಿಗೆ ತಿನ್ನಾಕ ಜೋಳದ ನುಚ್ಚು ಇಲ್ಲ ನೆನ್ಪಿಟ್ಕೊಂಬಿಡ. ನನಗೆ ಗೊತ್ತಾಯ್ತು ಹೋಗ ಭಾಳ ಎಷ್ಟು ಗಂಡನ ಚಂದ ನೋಡ್ಕೋತಿ. ಗಂಡ ಒಳಗೆ ಬಂದ್ರೆ ಬರ್ರಿ ಕುಂದ್ರಿ ನಿಮ್ಗೆ ಊಟ ಮಾಡ್ರಿ ಎಲ್ಲಾರ ಕೆಲಸ ಇದ್ರಿ ನೋಡ್ರಿ ಅಂತ ನಕ್ಕೊಂತ ಹೇರ ಯಾವ ಗಂಡರು ಮಾಡ್ಯಾನ ನಿನ್ನಂಗೆ ನಾಯಿ ಹೋದ್ರೆ ಚಂದ ನೋಡಿ ನೀನು ಕಟ್ಕೊಂಡು ನೋಡಿ ಅನ್ಕೋತಕತ್ತ ನಾನು. ನಿನ್ನ ಎಲ್ಲಿ ಕಟ್ಕೊಂಡು ಕುಡಿಯ ನಾನು ಕುಡಿಯಕ್ಕೆ ಚಾಲು ಮಾಡೀನಿ. ಮೊದಲು ಎಲ್ಲಿ ಕುಡ್ತೀನಿ ಕಿಮ್ಯಾ ನಕ್ಕೊಂತ ಹೊಲಕೊಂತೇನೆ ಸುಮ್ಮನೆ ದಾರಿ ಬೇಡ. ಬುಟ್ಟಿನ ತಲೆ ಮೇಲೆ ಹಾಕ್ತಾನ ಮತ್ತೆ ಬುಟ್ಟೆ ಏನ್ರ ಐತಂದನ ಒಂದು ಕುಡುಗಲ್ಲ ಒಂದು ಕುರುಪಿ ಬಿಟ್ರೆ ಏನೂ ಇಲ್ಲ. ಖಾಲಿ ಬುಟ್ಟಿ ಮೆಣಸಿನ್ಕಾಯಿ ಹಾಕ ಅಲ್ಲೇ ಕಳೆ ತೆಗೆದ ಮೆಣಸಿನ್ಕಾಯಿ ಇರ್ತವು ಮಧ್ಯಾಹ್ನಗಿಂದ ಈಗ ಉಂಡ್ರಟ್ಲೆ ಹೊಂಟ 8 ಗಂಟೆ ತನ ಈಗ 10 ಗಂಟೆ ತನ ಬಿಸಿಲಾಗ ಕಳೆ ತೆಗಿದಂತ 10 ಗಂಟೆದಿಂದ ಮಧ್ಯಾಹ್ನ 3 ಗಂಟೆ ತನ ಇದನ್ನ ಮೆಣಸಿನ್ಕಾಯಿ ಹರಿದ ಮಧ್ಯಾಹ್ನ ಮೇಲೆ ಬರ್ತಾನೆ ಇಲ್ಲೇ ಹುಡುಗರು ಅಂತೇಳಿ ಒಂದು ಹುಡುಗರು ನೋಡ್ಕೊಂಡು ಗ್ಯಾನ್ ಪಕ್ಕೇನು ಮಾಡ್ಕೊಂಡು ಹೋಗ್ತೇನೆ. ಆಮೇಲೆ ಹಿಂದಾಗಡೆ ಕಳೆ ತೆಗೆದಾದ್ಮೇಲೆ ಸಂಜೆ ಮುಂದೆ 4 ಗಂಟೆಗೆ ಮತ್ತೆ ಹೋದ್ನಿ ಅಂದ್ರೆ ಮತ್ತೊಂದು 50 ರೂಪಾಯಿ ಈ ಕಳೆ ತೆಗಿದೊಂದು 50 ರೂಪಾಯಿ ಅದೊಂದು ಎಲ್ಲ ಕುಡಿಸಿ 300 ರೂಪಾಯಿ ಪಗಾರ ಮಾಡ್ತಾನೆ ದಿನಕ್ಕೆ. ನೀ ಏನು ಮಾಡ್ತೀವಿ ಬಕ್ ಬರ್ಲೆ ಬಿಳಿ ಮನ್ಯಾಗ ಹಾರಾಕೊಂಡು ಮಾತಾಡ್ತೀನಿ ಮಾತಾಡ ಈಗ ನಿಂದು ಮಾತಾಡೋದೈತಿ ಮಾತಾಡ್ತಿ. ನನಗೂ ಕೆಲಸ ಅಂತ ಒಂದು ಸಿಗ್ತತಿ ಆವಾಗ ಐತಿ ನಿನಗೆ ಮಾಡ್ತಾನಂತ ನೀನು ಚಂದಂಗೆ. ಆವಾಗ ಕೆಲಸ ಮಾಡೋಗ ರೀ ಅಂತಿದ್ಲು. ಈಗ ಕೆಲಸ ಇಲ್ಲಲ್ಲ ಕುಡಿಕೋದಕ್ಕೆ ನನಗೂ ವಾಚ್ಮನ್ ಕೆಲಸನ ಬಿಡಿಸಿರೋರು ಅವರು ಅದಾರ. ಮತ್ತೆ ಈಗ ಇದ್ದದನ್ನು ಹೋದ ಕೈಲಿ ಈಗ ತಿನ್ನಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಯಾಕೆ ಅಂತಾಳ ಸಂಕಟಕ್ಕೆ ಮತ್ತೇನು ಮಾಡ್ತೀನಿ.
ರೊಟ್ಟಿ ತಿನ್ನತ್ರನ ನನಗೆ ಅದ್ರಾಗ ಕೊಡ್ತಾರನ? ಕೊಡಲ್ಲ. ಅವ್ವ ಅಲ್ಲಿ ಮಂದಿ ಮನ್ಯಾಗ ಇಸ್ಕೊಂಬಂದಾಳ, ನೀ ನಮ್ದು ಇಸ್ಕೊತೀಯನ? ಕೊಡಲ್ಲ. ಸಮು ನೀನು ಈ ಕಡೆ ತಾಟ್ ಮುಚ್ಚಿಟ್ಕೋ, ಅಪ್ಪ ಕೇಳ್ತಾನೆ. ನೋಡು ನನ್ನ ಮಕ್ಕಳು ಹೆಂಗೆ ಮಾಡ್ತಾರಂತೆ. ಇನ್ನು ತಂಗ್ಳ ಒಗ್ಗರ್ನಿ ಅನ್ನೋ ಗತಿ ಒಂದು ಬುಟ್ಟಿ ಮಾಡಿಬಿಡ್ತಾಳ. ಇದನ್ನು ಈಗ ತಿಂದ ಮಧ್ಯಾಹ್ನ ತಿಂತಾನೆ ಹಳಸ್ಬಾತು ಬಿಡುವಾತು. ಇನ್ನು ಚಟ ಕುದಿಯಾಕಿಟ್ಟಾಳ, ಗಡಿಮುಟ್ಟು ನುಚ್ಚು ಮಾಡ್ಕೊಂಡು ಆತನಾಗ ನನ್ನ ಕಳಿಸಿದಾನ ಆಯ್ತಾ. ಇದು ನೊಂದಿಸಿ ಇದು ತಿಂದ ಹೊಕ್ಕ ನಾನು. ಈಗೇನ ಏನಿದು? ಅಕ್ಕಿನ ತೊಳೆದು ಒಲಿ ಮೇಲಿಟ್ಟಾಳ, ಅದನ್ನ ಕುದಿಯಾಕ ಒಲಿನೂ ಹಚ್ಚಿಲ್ಲ. ಅಲ್ಲಿ ಗುಂಡೆದಾಗ ಮಜ್ಜಿಗೆ ಕಡ್ದಿಟ್ಟಾಳು, ತಲೆಯಾಗ ಅದನ್ನ ಮುಚ್ಚಿಲ್ಲ. ಎಲ್ಲ ಹಿಂಗೆ ಇಟ್ಟು ಎಲ್ಲಿ ಹೋಗಿದ್ದಾಳ? ಪಂಕಜ ಪಂಕಜ ಏನ್ರಿ ಅತ್ತಿ? ಅಲ್ವಾ ಇನ್ನ ಅನ್ನ ಮಾಡಿಲ್ಲನ? ಹೊತ್ತು ಮುನ್ಗಾಕ್ ಬಂತು. ಅಕ್ಕಿ ತೊಳೆದು ಹಂಗೆ ಇಟ್ಟಿದಿ, ಅದನ್ನ ಅನ್ನ ಉರಿ ಹೆಚ್ಚಿದ್ರೆ ಅನ್ನ ಹಾಕಿತ್ತಲ್ಲ, ಉಣ್ಣಾಕ ಹೊಟ್ಟೆ ಹಚ್ಚಿತ್ತು. ಮಧ್ಯಾಹ್ನ ಬೇರೆ ಉಂಡಿಲ್ಲ, ಅದಕ್ಕೆ ಕೇಳಿನವಾ. ಮತ್ತು ಮಜ್ಜಿಗೆನೂ ಕಡ್ದಿ ಒಂದು ಗುಂಡೆ ಗಂಟ್ಲೆ. ಬೆನ್ನಿ ತೆಗ್ದೇನ? ಅಷ್ಟು ಮಜ್ಜಿಗೆ ಕಡ್ದಿ ಅಂದ್ರೆ ಬೆನ್ನೆ ಬಂದಿರ್ಬೇಕು ಹಂಗಾರ. ಹಾಂ ಬೆನ್ನೆ ಬಂದಿತ್ತಾ? ನಾನು ಬೆನ್ನಿ ಕಡ್ದು ಇದನ್ನ ಮಜ್ಜಿಗೆ ಕಡ್ದು ಬೆನ್ನಿ ತೆಗೆದು ಅಲ್ಲಿ ಸಿದ್ದಮ್ಮ ಹೇಳಿದ್ಲ ಕೊಟ್ನಿ. ಮತ್ತು ಅನ್ನಕ್ಕೆ ಅಕ್ಕಿ ತೊಳೆದಿಟ್ಟಿದ್ದೀನಿ. ನನಗೂ ತಲೆ ಭಾಳ ಸಾಕತ್ತಿ, ಅದಕ್ಕೆ ಮನೆ ಮಕ್ಕೊಂಡಿನಿ. ಮತ್ತು ನೀವೇನು ನೋಡ್ರ ಇದನ್ನ ಮಾಡುವರಿ? ಇವ ನಾನೇನು ಮಾಡ್ಬೇಕಾ? ಮುಂಜಾನಿಂದ ಹೊಲಕ್ಕೆ ಹೋಗಿ ಬರಲಿಲ್ಲನ, ಹೊಟ್ಟೆ ಮನಗಂಡು ಹಸ್ತಿತ್ತು. ಮಧ್ಯಾಹ್ನ ತಾಡೆ ರೊಟ್ಟಿ ಅಷ್ಟು ಕಟ್ಕೊಂಡು ಹೋಗಿನಿ. ಸಬ್ಬಸ್ಗಿ ಪಲ್ಯ ಇತ್ತಲ್ಲ ಅದೊಂದಿಟ್ಟು, ಹಂಗಾಗಿ ರುಚಿ ಐತಿ. ರೊಟ್ಟಿ ಅಷ್ಟು ತಿನ್ನಿ, ಅನ್ನನ ಉದರ್ಕಿಲ್ಲ. ಬಂದು ನೋಡ್ತಾನು ಅನ್ನದ ಬೊಗನಿ ಎಲ್ಲ ಖಾಲಿನ ಐತವ. ಅದಕ್ಕೆ ಹೊಟ್ಟೆ ಮನಗಂಡು ಹಸ್ತಿತ್ತ. ಅನ್ನ ಮಾಡಿದ್ದೆ ಅಂದ್ರೆ ಉಂಡು ಬಿಡ್ತಿದ್ನಿ. ಕೈ ಕಾಲನ್ನ ಸಾತಾವ ಕುಂತು ಬಗ್ಗಿ ಮೆಣಸಿನ್ಕಾಯಿ ಕೋದು ಕಾಲಾಗಿ ಏನು ಉಳಿದಿಲ್ಲ. ಹರಿಯಾಗೆಲ್ಲ ಕಳೆ ತೆಗೆದು ನಾನು ಶಾರವ ನಿಲಕ್ಕ. ಮತ್ತು ಮಧ್ಯಾಹ್ನ ಮೇಲಿಂದ ಮೆಣಸಿನ್ಕಾಯಿ ಹರಿದು ಹಿಂಗೆಲ್ಲ ಆಗಿ ಭಾಳ ಬೇಸರ ಬಂದೈತವ. ಅದಕ್ಕೆ ಕೇಳಿದ್ನಿ, ಹಂಗೆ ಮಾಡ್ತಿ ನೀವು? ಹೊಲಕ್ಕೆ ಹೋಗಿ ದುಡ್ದನ್ನ ಇಷ್ಟೆಲ್ಲ ಇಟ್ಟುದ್ದ ಮಾಡಿ ಹೇರಿ, ನಾನು ಹರಿಯಾಗ ರೊಟ್ಟಿ ಮಾಡಿ, ಸಬ್ಬಸ್ಗಿ ಪಲ್ಯ ಮಾಡಿ, ಅನ್ನ ಮಾಡಿ, ಸಾರು ಮಾಡಿ, ಒಲೆಗಿನ ಬೂದಿ ತುಂಬಿ, ಎಲ್ಲರಿಗೂ ನೀರು ಉರಿ ಹಚ್ಚಿ ಕಾಸಿ, ಎಲ್ಲರೂ ಉಂಡು ತಿಂದು ಇಟ್ಟದನ್ನು ಬಾಂಡೆ ತೊಳೆದು, ಇಡೀ ಮನೆಯವ್ರು ಜಾಗ ಮಾಡಿ ಕಳೆದು ಎಲ್ಲ ಅರಿವಿ ಒಗೆದು ಹಾಕಿ ಎಲ್ಲ ಮಾಡಿ ಮನೆ ಕಸ ಹೊಡೆದು ಒರಿಸಿ, ಎಮ್ಗಳು ನೀರು ಕುಡಿಸಿ ಹುಲ್ಲು ಹಾಕಿ ಅದನ್ನ ಎಮ್ಮಿದೆಲ್ಲ ಚಾಕ್ರಿ ಮುಗಿಸಿ ಜಗನ ಬೆಳೆದು ಅಡಿಗೆ ಹೋಗೋದು ಉಳಿದದೆಲ್ಲನೂ ಕುಳು ಬಡ್ದು ಕುಂತೆ. ನಾನು ಖಾಲಿ ಕುಂತಿಲ್ಲ. ಉಶ್ಯಪ್ಪ ಅಂತ ಹಿಂಗೆ ಕುಂಡ್ರಕ್ಕ ಅಕ್ಕಿ ತೊಳೆದು ನೆನಪಿಟ್ರು ತೊಳೆದಿಟ್ಬಿಟ್ನಂದ್ರ ಸಂಜೆಗೆ ಅನ್ನ ಮಾಡಕ್ಕತಿ. ಅದಕ್ಕೆ ಅಕ್ಕಿ ತೊಳೆದಿಟ್ಟಿ. ಮತ್ತು ನಾನು ಉರಿ ಹಚ್ಚಕತ್ರ ತಲೆ ದಮನ ಗುದ್ದಾಕತಿ. ಮತ್ತು ಕುದ್ಕೊಂಡು ಅದ ತಲೆ ಗುದ್ದು ಆತಂತ ಕೇಸ ತಲೆಗೆ ಅರ್ಬಿ ಕಟ್ಕೊಂಡು ಮಜ್ಜಿಗೆ ಕಡ್ನಿ. ಬೇನಿ ಬಂತ, ಅದನ್ನ ತೆಗದ್ನಿ. ನನ್ನ ಗಂಡಗೆ ರೊಕ್ಕ ಬೇಕಾಗಿದ್ದು ಅಂತ ಅದಕ್ಕೆ ಬೆನ್ನಿ ಮಾರಿ ರೊಕ್ಕ ಕೊಟ್ನಿ. ಏನಕ್ಕೆ ಇವ ಬಸ್ಸಿಗೆ ರೊಕ್ಕ? ಕೆಲ್ಸಕ್ಕೆ ಹೋಗ್ತಾನು ಕಿರಾಣಿ ಅಂಗಡಿಗೆ, ಹಂಗೆ ಅದಕ್ಕೆ ರೊಕ್ಕ ಬೇಕು? ಅಲ್ಲೇ ಕೊಡ್ತಾರಲ್ಲ ಪಗಾರ. ಮತ್ತು ಮನ್ಯಾಗಿಂದ ಬೆನ್ನಿ ಮಜ್ಜಿಗೆ ಮೊಸರ ಇದಟ್ಟು ಹೈನತೆ ಎದಕ್ಕರ ಬರ್ತಾವ. ನಾಳೆ ಭಾರತಿ ಮದುವೆ ಗಂಟೆ ಕೂಡಿ ಇಡಾತವ ರೊಕ್ಕ. ಅದ್ರಾಗಿ ನನ್ನ ತೊಗೊಂಡ್ಬಿಟ್ರೆ ಹೆಂಗೆ ನೀನು? ಅಲ್ಲ ಭಾರತಿ ಮದುವೆ ಬೇಡನ ರೊಕ್ಕ? ನಾನು ಈ ಹೈನದ್ದು ಮತ್ತು ಮಜ್ಜಿಗೆ ಅಂತ ಯಾವಾಗ ನೋಡಿ ನಾಡಕ್ಕೆ ಇಸ್ಕೊಂಡೇ ಬಿಡ್ತಾರೆ. ಮತ್ತು ಹಾಲಿನ ರೊಕ್ಕನು ಡೈರಿ ಹೋಗಿ ಹಚ್ಕೊಡ್ದಾನು ಹಿಂಗೆ ಇಸ್ಕೊಂಡಿರ್ತಾರೆ. ಈಗ ಇದು ಬೆನ್ನಿದನು ಇಸ್ಕು ತೊಗೊಂಡ್ಬಿಟ್ರೆ ಹೆಂಗೆ? ನಾನು ಕೆನಿ ಮೊಸರ ಎಲ್ಲ ಕೂಡಿ ಇಡೋದು. ನೀವು ಹಿಂಗೆ ಬಂದು ಕೂಡ ನಾತು ಹೊಲಕ್ಕೆ ಹೋದಾಗಿದ್ದು ಕಡ್ದು ಮಂದಿಗೆ ಮಾರಿಬಿಟ್ರೆ ಎಂಡ ಎಷ್ಟು ಬಂತದೆ ಬೆನ್ನಿ? ಎಷ್ಟು ಮಾಡಿದಿ? ಪಾವು ಕಿಲೋ ಬಂದಿತ್ತದ ಮಾರಿನಿ. ಒಂದು 300 ರೂಪಾಯಿ ಬಂದ ನೋಡು. ಅದನ್ನ ತೊಗೊಂಡ ನಿಮಗ ನಾ ಏನು ಮಾಡಲಿ? ಪಾವು ಕಿಲೋನಾ? 1 ಕಿಲೋ ಆಗ್ಬಿಟ್ಟು ಬೇಯಿಸಿ ಬೆನ್ನಿ ಕೆನಿ ತೆಗೆದಿಟ್ಟಿನಿ ನಾನು. ಅದೇನು ಪಾವು ಕಿಲೋ ಬರ್ತೈತಿ? ಸಿದ್ಧವು ಕೊಟ್ಟೇನ? ಕೇಳ್ತಾನೆ ಗಪ್ಪಕಿನ ಹೋಗಿ. ಅದು 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 ನೀವೇನು ಕೇಳ್ಕೊಬೇಡ. 1 ಕಿಲೋ ಬಂದಿತ್ತಾ? ಪಾವು ಕಿಲೋದ 300 ರೂಪಾಯಿ ಅವ್ನು ಕೊಟ್ನಿ. ಮತ್ತು ಉಳ್ದದನ್ನ ನಾ ದವಾಖಾನೆಗೆ ಅಂತ ಇಟ್ಕೊಂಡು ತಲೆ ಭಾಳ ಗುದ್ದಾಕತ್ತೈತೆ. ಮತ್ತು ತಲೆಗಿನ ಕೂದಲೆಲ್ಲ ಬುಳು ಉದ್ರಾತಾವ. ಏನು ರಗತ್ ಕಮ್ಮಿ ಆಗೈತೆ, ಏನು BP ಜಾಸ್ತಿ ಆಗೈತೆ ಯಾರಿಗೆ ಗೊತ್ತು. ಅದಕ್ಕೆ ಹೋಗಿ ತೋರಿಸ್ಕೊಂಬಂದ್ರಾತಂತ ಉಳ್ದದ ರೊಕ್ಕ ಇಟ್ಕೊಂಡೇನಿ. 1 ಕಿಲೋ ಬಂದಿತ್ತು. ಸುಳ್ಳು ಯಾಕೆ ಹೇಳಿ? ಇನ್ನೊಂದಿಟ್ಟು ಬಂದಿತ್ತು. ಅದನ್ನು ನಾನು ರೊಟ್ಟಿಯಾಗ ನನ್ನ ಗಂಡ ರೊಟ್ಟಿಯಾಗ ಹಚ್ಕೊಂತಿದ್ದು. ಮತ್ತು ಭಾರತಿಗೆ ನಿಮ್ಮ ಮಾವ ಹರಿಯಾಗೋದ ಮನೆಗೆ ಪತ್ತೆ ಇಲ್ಲ. ಅಲ್ಲೆಲ್ಲ ಕಟ್ಟಿಗೆ ಅಡ್ಡಕ್ಕೆ ಹೋಗ್ತೀನಿ ಅಂತ ಅನ್ನಕತ್ತೀರ. ಕಟ್ಟಿಗೆ ಮಿಷನ್ ಕೊರೆಯತ್ತಾರಂತ. ಅದಕ್ಕೆ ಅಡ್ಡಕ್ಕೆ ಹೋಗ್ತಾನಂದ್ರೆ ಆಯ್ತು ಹೋಗ್ರಿ ಅಂತಾನೆ. ಅವ್ರು ಉಂಡು ಹೋಗ್ರಿ ಅನ್ನ ಉಪ್ಪಿಟ್ಟು ಮಾಡಿದ್ನಲ್ಲ ಅದನ್ನ ತಿಂದು ಹೋಗ್ಬಿಟ್ರು. ಮತ್ತು ಈಗ ಭಾರತಿನ ಏಕೇನ ಇದ್ದದನ್ನು ತಿಂದು ನಾ ಬೆನ್ನಿ ಕಡೆಗಿಂತ ಮುಂಚೆನೇ ತಿಂದು ಕೂತಿದ್ಲ. ಮತ್ತು ಅಕ್ಕಿಗೆ ಎಲ್ಲಿ ಇದನ್ನು ಮಾಡಲಿ? ಅದಕ್ಕೆ ಏನು ಮಾಡಿಲ್ಲ. ಆಕೆಗೆ ಹೇಳಿ ಕೊಡಕ್ಕೆ ಬರಲನ? ಗಂಡ ಹೆಂಡತಿ ಇಬ್ರು ಕೂತ ಮನಿನ ಇದಕ್ಕೆ ಮಾಡಕತ್ತಾರೆ, ದೋಸ್ನ ಮಾಡ್ತಾರೆ. ಒಂದು ಲೀಟ್ರ್ 60 ಐತೆ ನಿಮ್ಗೆ? ಏನಾತದು? ಏನು ಬಾಯಿಯವ? ಏನು ಬಾಯಿಯವ? ನೋಡ್ತೀವಾಗ ಆಕಿನ ಬೈಕೊಂತಾನೆ ಇರ್ತಿಲ್ಲ. ಒಟ್ಟ ಆಕಿಗೆ ನೀನು ಬೈದ್ರೆ ಸಮಾಧಾನ ಆಗೋದಿಲ್ಲ, ತಿಂದಾನು ಜೀರ್ಣ ಆಗೋದಿಲ್ಲ. ಅಯ್ಯೇ ಬಾರಪ್ಪ ಬಾ, ನಾ ಯಾಕೆ ಬೈಲಿ? ನೋಡು ಏಟಾತಿ ಟೈಮ 7 ಗಂಟೆ ಆತ. ಹೊಲದಿಂದ ಬ್ಯಾಸತ್ತು ಬಂದೇನಿ. ಅನ್ನ ಯಾಕೆ ಮಾಡಿಲ್ವಾ ಅಂತ ಕೇಳಿದಟ್ಟ. ಅಯ್ಯಯ್ಯ ನೀವೇನು ಮಾಡ್ತಾರೆ? ನಾನು ಮನ್ಯಾಗ ಇಷ್ಟೆಲ್ಲ ಕೆಲಸ ಮಾಡಿ ಅಂತ ಹರಿಯಾಗಿಂದ ಇಷ್ಟುದ್ದಲ್ಲಿ ಇಷ್ಟು ಹೇಳ್ತಾ ಆಕಿ. ಒಂದಿಟ್ಟು ಅನ್ನ ಕುರಿ ಹಚ್ಚಿಬಿಟ್ರೆ ತಾನ ಕುದಿತದ. ಅದನ್ನ ಒಲಿ ನುಂದಿದ ಮೇಲೆ ಅಕ್ಕಿ ತೊಳೆದು ಹಂಗೆ ಇಟ್ಟ ಸ್ಟೀಲಿನ ಬೊಗನ್ಯಾಗ. ಮತ್ತು ನೋಡಿದ್ರೆ ಮಜ್ಜಿಗೆ ಕಡ್ದಾಗ ಕಂಡಾಪಟ್ಟಿ ಬೆನ್ನಿ 1 ಕಿಲೋ ಬೆನ್ನಿ ಮಾರಿದಾಳ. ಅದ್ರ ರೊಕ್ಕ ಇಲ್ಲ ಅಂತಾಳ. ನಾವು ನೀನು ನೋಡ್ರೆ 1 ರೂಪಾಯಿ ಕೊಡ್ದಂತಿ ಭಾರತಿ ಮದಿಗೆ. ಮತ್ತು ನಾವು ನೋಡ್ರೆ ರೊಕ್ಕ ಕೂಡಿಡತ್ತವನ್ನ. ಆ ಕೂಡಿಟ್ಟಾಗ ಮಾಡ್ಬೋದ ಏನು ಮುದಿಕೆ ಇರ್ತಾಳೆ ಯಾರಿಗೆ ಗೊತ್ತ. ಮತ್ತು ನಾವು ರೊಕ್ಕ ಕೂಡಿಟ್ಟು ನಾವು ಮದುವೆ ಮಾಡ್ಬೇಕಲ್ಲ. ಮತ್ತೆ ನೀವೇನು ಮಾಡಾರ ಬಿಡಾರ? ಮತ್ತು ನೋಡ್ರೆ 1 ರೂಪಾಯಿ ಕೊಡೋಕ್ಕೆಲ್ಲ ನೀನು ಹೆಂಡತಿ ಕೊಡ್ಕೊಡಕ್ಕೆಲ್ಲ ದುಡ್ದು ಪಗಾರ ಸಿಗಬೇಕು. ಗಂಡ ಹೆಂಡತಿನ ಇಟ್ಕೋತಾರೆ. ಏನು ಬರೀ ನೀವೇನಿ ಒಂದು ವಾರಕ್ಕೊಮ್ಮೆ ರೇಷನ್ ತರ್ತಾರೆ ಮುಗೀತು.
ಹೊಳೆ ಉಸಲ ಹೊಡಿದ್ರು ಮನೆಗೆ ಬೇಕಾದ್ ಮಾಡಿ ಸಾಯ್ನಿ ಹಾಲ್ನಾಗ ನಮ್ಗೆ ಆರಾಮ ಇಲ್ದಾರ ನಮ್ಮ ಕಸಾರಿಗೆ ಬಂದ್ರೆ ಏನು ಮಾಡಿದ್ರು ನಮ್ಮ ಎಮ್ಮೆ ಹಾಲಿನ ರೊಕ್ಕದಾಗನ ಮತ್ತೆ ಅದಕ್ಕೆ ಒಂದು ಹುಡಿ ಹುಲ್ಲು ಹಾಕಿದ್ರೆ ನೀರು ಕುಡಿಸೋದಿಲ್ಲ ಈ ಶಗನ ಬಡಿದಿಲ್ಲ ಸುಳ್ಳು ಹೆಣ್ಣು ಸತ್ತಂತ ಹೇಳ್ತಾಳ ಒಂದು ಹೊರಿ ಹುಲ್ಲು ಹೋಗುದಿಲ್ಲ ಅದು ಕರೆಯಿಂದ ನಾ ಏಟು ಹೋಗೋದಕ್ಕೆ ನಟ್ಟ ಐತಿ ಎಮ್ಮಿಗೆ ಮತ್ತೆ ಮಾಡೇನಂತ ಸುಳ್ಳು ಹೇಳ್ತಾಳ ನೀನು ಹೆಂಡತಿ ಪರ ನೀ ಹೆಂಡತಿ ಬಾಲಾಗಿದ್ದೀನಿ ಅಮ್ಮೋರ್ ಗಂಡ ಬಾಯ್ ಯಾಕೆ ಮಾಡಕತ್ತಾರ ಅಂತ ಕೇಳಿದಷ್ಟ ನಾ ಇವ ನೀ ಇಲ್ಲದಿಲ್ಲ ಮಾತಾಡಕ್ಕೆ ಹೋಗ್ಬೇಡ ಹಿಂಗೆ ಮಾಡಕತ್ರ ನೋಡಿ ನಾನು ಹಿಂದೆ ಕರ್ಕೊಂಡು ನಾ ಬೇರೆ ಹೋಗ್ಬಿಡ್ತಾನೆ ಸಾಕಾಗೈತೆ ನನಗೂ ನೋಡಿ ಇರಲಿ ತಂಗಿ ಮದುವೆ ಆಗುತ್ತಾ ಅಂತ ಸುಮ್ಮ ಉಳ್ದನ್ನ ಅಲ್ಲ ಎಷ್ಟಂತ ಅನಿಸ್ಕೋಬೇಕು ಕ್ಯೂ ನಿಮ್ಮದು ಮಾಡಿ ನಮ್ಗೆ ಮಕ್ಕಳು ಆಗೋಲ್ಲ ಮರಿನೂ ಆಗೋಲ್ಲ ಹಿಂಗೆ ಮಾಡ್ಕೊತ ಕುಂತ್ರೆ ಅಕ್ಕಿಗೆ ಅಲ್ಲೇ ವಯಸ್ಸಾಕತ್ ಹೊರ್ತ ಮನ್ಯಾಗ ಕುಂತ್ಕೊಂತ ಮಾಡಿ ನೋಡೋಕ್ಕಿದೆ ಹೆಂಗೆ ಆಗತ್ತಕ್ಕೆ ಮೈ ಅದು ನೋಡಿದೇನ ಸಾಕಷ್ಟು ಮೈ ಬರತೈತಿ ಮನ್ಯಾಗ ಒಂದು ಮುಂಜಾನೆದ ಕುಂದ್ರದಲ್ಲಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡಕ್ಕೆ ಕುಂದಿರ್ತಾ ನೀನು ಹೋಗಿಬಿಡ್ತಿ ಹೊಲಕ್ಕೆ ಇದು ಮಾಡಿದ್ದನ್ನು ಕಟ್ಕೊಂಡು ಮತ್ತು ಸಂಜೆನ ಮನ್ಯಾಗಿಂದ ಮಾಡ್ಬೇಕಲ್ಲ ಆಕೆ ಭಾರತಿ ಏನಾರ ಮಾಡ್ತಾನ ಹೊಲಿಗೆ ಕಲಿತಾನ ಮದುವೆ ಆಗ್ಬೇಕೇನು ಹೊಲಿಗೆ ಕಲಿತಾನ ಅದು ಜಂಪರ ಹೊಲಿದು ಅದನ್ನ ಮಾಡೋದು ಇದನ್ನ ಮಾಡ್ತಾಳೆ ಮತ್ತು ತಮಗೆ ರೊಕ್ಕ ಮಾಡ್ಕೋತಾರೆ ನಮಗೆ ನಾವು ಮಾಡ್ಕೋಬೇಡಣ ಆಕೆ ಜಂಪರ್ ಹೊಲಿದು ತನ್ನ ಮದುವೆ ರೊಕ್ಕ ಮಾಡ್ಕೋತಾಳು ನೀವು ಹಾಲು ಹೆಣ್ಣು ಮಾಡಿ ಕೆಲಸ ನಿಮ್ಮದು ನೀವು ಆಕಿದ್ದು ಮದುವೆ ಮಾಡೋಕೆ ರೊಕ್ಕ ಮಾಡತ್ತೀರಿ ನನಗೆ ಯಾರು ಕೊಡ್ತಾರನ ಏನು ಕಿರಾಣಿ ಅಂಗಡಿಗೆ ಏಟ ಬರ್ತದಪ್ಪ ಭಾಳ ಅಂದ್ರೆ 1,000 ರೂಪಾಯಿ ಬಿಟ್ರೆ ಒಂದು 2,000 ರೂಪಾಯಿ ಬರ್ತೈತಿ ಭಾಳ ಹೆಚ್ಚಿಗೆ ಮಾಡಿ ಅಲ್ಲೇ ಇಲ್ಲ ಲಪ್ಳ ಮಾಡಿ ಅಂದ್ರೆ ಇಲ್ದ್ರೆ ಏನೂ ಇಲ್ಲ ಒಂದು ಹଜାର ನಾನು ಹೆಂಡತಿ ನೋಡ್ಕೋಬೇಕು ನಾನು ನೋಡ್ಕೋಬೇಕು ನಾಳೆ ನಮ್ಮ ಜೀವನ ನೋಡ್ಕೋಬೇಕು ನಿಮ್ದು ಮಾಡ್ಕೊತ ಕೂತ್ರೆ ನಿಮ್ಗೆ ಕೊಟ್ಕೊಂಡು ಕುಂತ್ರೆ ನಾನು ಬಾಳೆ ಹಾಕತ್ತನ ಅಲ್ಲ ಪಂಕಜ ಏನಿದೆ ಬಾಯಿ ಈಗೇನು ಬಾಯಿ ಮಾಡತ್ತೀರಿ ಇದ್ರ ಸಂಬಂಧ ಏನ್ ಬಾಯಿ ಇಲ್ರಿ ನಾ ಯಾಕೆ ಏನ್ ಬಾಯಿ ಮಾಡ್ಲಿ ಅಕ್ಕಿ ತೊಳೆದು ಯಾಕೆ ಇಟ್ಟಿದಿ ಅನ್ನ ಮಾಡಿ ಇಡ್ಬೇಕಲ್ಲ ನಮ್ಗೆ ಹೊಟ್ಟಸ್ತಂದ್ರ ಅದಕ್ಕೆ ನಾ ಏನನಿ ಇಲ್ರಿ ಅಕ್ಕಿ ತೊಳೆದಿಟ್ಟು ನೀನು ಉರಿ ಹಚ್ಬೇಕು ಅನ್ನತೀನಿ ತಲೆ ಗುದ್ದಾಕೈತಿ ಹರಗಿಂದ ಇಷ್ಟೆಲ್ಲ ಕೆಲಸ ಮಾಡಿ ಅದಕ್ಕೆ ಮಜ್ಜಿಗೆ ಕಡಿಮೆ ಅಟ್ಟಾರು ತಲೆ ಗರಿಬಿ ಕಟ್ಕೊಂಡ ಈಗ ಬಂದು ನೀನು ಉರಿ ಹಚ್ಬೇಕು ಅನ್ನತೀನಿ ನೀವು ಒಟ್ಟಿಗೆ ಬಂದ್ರಿ ನಾನಾರ ಏನು ಮಾಡಲಿ ನಿಮ್ಗೆ ಹೊಟ್ಟಸ್ತದ ನನಗೇನು ಗೊತ್ತಾ ಹರ್ಯಾಗ ಅನ್ನ ಮಾಡಿದ್ನಿ ಕಟ್ಕೊಂಡು ಹೋಗ್ಬೇಕಲ್ಲ ಅನ್ನ ಹರ್ಯಾಗ ರೊಟ್ಟಿ ಸಬಸ್ಗೆ ಪಲ್ಯ ಇತ್ತಂತೆ ರೊಟ್ಟಿನ ಶಿಸ್ತ ಕಟ್ಕೊಂಡು ಹೋಗ್ಬಿಟ್ಟಾರ 4-5 ಮತ್ತು ಅನ್ನೆಲ್ಲ ಹೋಗ್ಬೇಕದ ಈಗ ಮತ್ತೆ ಮಧ್ಯಾಹ್ನ ಅನ್ನ ಉಂಡಿಲ್ಲ ಹೊಟ್ಟೆ ಕೊಳಕೊಳ ಅನ್ನತ್ತದ ನಾವು ಬಂದಾರ ಇಲ್ಲೇ ಅನ್ನ ಮಾಡಿಲ್ಲ ಅಂತ ನನಗೂ ಒಂಚೂರು ರೆಸ್ಟ್ ಬೇಕನ್ರಿ ಹರಗಿನ ಕೆಲಸನ ಸಂಚಾನ ನಾನು ಮನೆ ಹಾಳಾಗಿ ಮಾಡ್ಕೊಂಡ್ ಬಂದಾರ ಇಲ್ಲ ಸಂಚಾನ ಮನೆ ಕೆಲಸ ಮಾಡಂದ್ರೆ ನಂದು ಒಟ್ಟು ಅನುವತ್ತನವ ನೋಡ್ಬೇಕ್ರಿ ಎಲ್ಲ ನಿಮ್ದ ಮಾಡಂದ್ರೆ ಹೆಂಗ್ರಿ ಹಿಂಗೆ ಮಾಡಕತ್ರ ಸುಮ್ಮನೆ ನಮ್ಮ ಅವ್ವನ ಮನೆ ಕಳಿಸ್ಬಿಡ್ರಿ ನಾ ಹೋಗ್ತೀನಿ ಸಾಕಾಗೈತ್ರಿ ನಂಗೆ ಅತ್ತಿ ಕಾಟ ಎಲ್ಲಿಗೂ ಸಾಬ್ರಿ ನೀವು ಯಾವಾಗ ಬೇರೆ ಇರ್ತಾರೆ ಯಾವಾಗ ಬರ್ತಾನ ನೋಡು ಇಲ್ಲಿ ಹೆಂಗೆ ಮಾತಿರ್ತಾನೆ ನೋಡಿ ನಿನ್ ಹೆಂಡತಿ ನಾ ಕೇಳಿದ್ದೇನ ಅಕ್ಕಿ ತೊಳೆದಿಟ್ಟಿಯಲ್ಲ ಅಕ್ಕಿ ಅದ ಉರಿ ಹಚ್ಚಿದ ಅನ್ನ ಅಕ್ಕಿ ಕಂಡಾಪಟ್ಟಿ ಹೊಟ್ಟೆ ಹಸ್ತತ್ ನಂದು ಅಂತ ಹೇಳಿದಷ್ಟನ ಬೇರೆ ಏನು ಹೇಳಿಲ್ಲ ಕೇಳಿದ ನೋಡಿ ಬೆನ್ನಿದ್ ಬೇಕಾದ್ರೆ ಬೇಯ್ದಾನೆ ಪಾವು ಕಿಲೋ ಆಗಿತ್ತು ಬೆನ್ನಿ ಅಂತ ನಾ ತೆಗ್ದನ್ನ 1 ಕಿಲೋ ಆಗೋದು ಬೆನ್ನಿ ತಿನಿ ತೆಗೆದಿಟ್ಟನದನ್ನ ಅಲ್ಲಿ ಗಡಿಗೆ ಆಗಿದ್ದ ಅದನ್ನ ತೊಗೊಂಡು ಕಡ್ತಾಳಿದ ನಾ ಸಂತಿಗೆ ಸಂತಿಗೆ ಅಂತಾನೆ ಹೊಲಕ್ಕೆ ಹೋದಾಗ ಕಡ್ದಿಟ್ಟಾಳು ಅದನ್ನ ಕಡ್ದ ಕಸ ಪಾವು ಕಿಲೋ ಮಾರೇನಂತ ಹೇಳ್ತಾಳೆ ಮಾರಿ 300 ರೂಪಾಯಿ ನೀ ತೊಗೊಂಡಿ ಅಂತ ಹೇಳ್ತಾಳೆ ತೊಗೊಂಡೇನಿ ಅದು ಈಕಿ ಹಿಂಗೆ ಮಾಡತ್ತಾಳ ಅಂದ್ರೆ ತೊಗೊಂಡಿರ್ಬೇಕು ತೊಗೊಂಡೇನ ಉಳಿದು ತನ್ನ ದವಾಖಾನಿಗೆ ಅಂತ ಇಟ್ಕೊಂಡ ಅಂತ ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗ ಅಲ್ಲ ನಾವು ಹುಡುಗಿ ಮದುವೆಗೆ ಅಂತ ಕೂಡಿಡತ್ತ ಒಟ್ಟ ಇಟ್ಟ ಬೇಕನ ಈಗಿನ ಕಾಲದ ಮದುವೆಗೆ ಏನಿಲ್ಲ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಮದುವೆ ಬೇಕು ಈಗ ಆಗೈತೆ ಬರೀ ಸೇಮೆ 50,000 ರೂಪಾಯಿ ಇನ್ನಾಕಿ ಮದುವೆ 2 ಲಕ್ಷ ಗಂಟೆ ಕೂಡಿಡ್ಬೋದನ್ನು ಮುದುಕಿ ಅಕ್ಕಳ ಎಲ್ಲಿ ಉಸಾಬ್ರಿ ನಾನು ಈ ಮನೆ ಮೇಲೆ ಶಿಸ್ತ ಸಾಲ ತೆಗಿತಾನೋ ಮುತ್ತಗದಾಕಿ ಮದುವೆ ಮಾಡ್ತಾನೆ ಈ ಮನೆ ಮೇಲೆ ಶಿಸ್ತ ಸಾಲ ತೆಗೆದು ಹರಿಯಾಮ್ಯಾವ ಆಪ್ ನೋಡ್ರ ಸಂಜೆ ಮುಂದೆ ಕುಡ್ಕೊಂತ ಬರ್ತಾನೆ ದುಡ್ತಿದ್ದೆಲ್ಲ ನೋಡ್ರ ಚಿಂತೆ ಇಲ್ಲ ಏನಿಲ್ಲ ನೀನು ನೋಡ್ರ ದುಡಿಯಾಕಿ ಅಕ್ಕಿಗೆ ಇಡ್ತಿ ಎಲ್ಲ ಮಾಡ್ತಾರೆ ಅಕ್ಕಿಗೆ ಇಡ್ತಾರೆ ನಾನು ನೋಡ್ರಿ ಈ ಮನೆ ಸಂತೆ ಮಾಡ್ಕೊಂಡು ಸಾಯಿಲ್ಲ ಇಲ್ಲೇ ನೋಡು ನನಗೆ ಆಗೋದಿಲ್ಲ ಈಗ ಮನೆ ಮೇಲೆ ಸಾಲ ತೆಗಿಯಕ್ಕೆ ನಾ ಬಿಡುದಿಲ್ಲ ಈ ಮನೆ ನಂದು ನನ್ನ ಗಂಡದ್ದು ನಾವೇನು ಬೇಕಾದ್ ಮಾಡ್ತಾವ ಇದು ನಿಮಗೂ ಕೊಡೋದಿಲ್ಲ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ನೋಡು ಹಿಂಗೆ ಕಿಟಿ ಹಚ್ಚಕತ್ರ ಈ ಮನೆಯಾಗ ಇರಬೇಡ್ರಿ ಬೇರೆ ಇರ್ತಾರಲ್ಲ ಹೋಗಿದ್ದು ಬಿಡೋಗ್ರಿ ಸಾಕಾಗೈತೆ ನಮಗೂ ನಾವು ಆಕೆ ಮದುವೆ ಮಾಡಿ ಎಲ್ಲ ಮುಗಿಸಿದ ಮೇಲೆ ಆಕಿನ ಕೊಟ್ಟಕ್ಕೆ ಬಾಣತಾನ ಆಗಿ ಎಲ್ಲ ಆಗಿ ಗಟ್ಟಿಮುಟ್ಟ ಆದ್ಮೇಲೆ ಬರೋಂತ ಇಲ್ಲಿ ನಾವು ಸಾಯ್ತೇವೆ ಈ ಬೇಕಾದ್ರೆ ನೀವು ಈ ಮನೆಯಾಗಿರಂತ್ರೆ ಅಲ್ಲಿವರೆಗೂ ಈ ಮನೆ ನಿಮ್ಮ ಮನ್ಯಾಗ ನಿಮ್ಗೆ ಇರಾಕ್ ಜಾಗ ಇಲ್ಲ ಮಗನ್ಕಿಂತ ಆಕೆ ಭಾರತಿನ ಹೆಚ್ಚಾಗಿ ನಿಮಗೆ ಆಕಿನ ಇಟ್ಕೋರಿ ನಡಿ ಪಂಕಜ ಹೋಗು ನಾವು ಹೇಳ್ಬಿಡ್ದ ಒಟ್ಟು ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ದಾನ ತಾಯಿ ಅದಕ್ಕೆ ಒಂದು ಸಿಟ್ಲಿ ಅಂತಾಳ ಮಾತಾಡ್ತಾಳ ಅಂತಂದ್ರೆ ಅದನ್ನ ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ದಾನ ಒಂದಿಟ್ಟು ತಿಳುವಳಿಕೆ ಅನ್ನೋದು ಐತ್ಲ ನಿನಗೆ